ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಶಕೆ ಆರಂಭವಾಗ್ತಾ ಇದೆ. ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಹಾಗೆ ಡಿಸಿಎಂ ಆಗಿ ಇಬ್ಬರು ನಾಯಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಡಿಸಿಎಂ ಆಗಿ ಅಗ್ನಿಮಿತ್ರ ಪಾಲ್ ಹಾಗೂ ನಿಶಿತ್ ಪ್ರಾಮಾಣಿಕ ಅವರು ಶಪಥವನ್ನ ತೆಗಿತಾ ಇರುವಂಥದ್ದು. ಇವತ್ತು ಸುವೇಂದು ಜೊತೆಗೆ 5 ಸಚಿವರ ಪದಗ್ರಹಣವಾಗುತ್ತೆ. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಪದಗ್ರಹಣ ನಡೆಯುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಐತಿಹಾಸಿಕ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಎನ್ಡಿಎ ಆಡಳಿತವಿರುವಂತಹ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಅದ್ಭುತವಾದಂಥ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಸಿಕ್ಕಂತ ಭರ್ಜರಿ ಜಯದ ನಂತರ ಇಂದಿನಿಂದ ಬಿಜೆಪಿಯ ಶಕೆ ಆರಂಭವಾಗುತ್ತೆ. ಸುವೇಂದು ಅಧಿಕಾರಿಗಳು ಎಂದು ಈ ಒಂದು ಸಿಎಂ ಪಟ್ಟವನ್ನ ಅಲಂಕರಿಸಲಿದ್ದಾರೆ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹಾಗೆ ಇನ್ನೊಂದು ಕಡೆ ಡಿಸಿಎಂ ಆಗಿ ಇಬ್ಬರು ನಾಯಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಡಿಸಿಎಂ ಆಗಿ ಅಗ್ನಿಮಿತ್ರ ಪಾಲ್ ಹಾಗೂ ನಿಶಿತ್ ಪ್ರಾಮಾಣಿಕ ಅವರು ಈ ಒಂದು ಶಪಥವನ್ನ ಪಡಿತಾ ಇರುವಂತದ್ದು. ಸುವೇಂದು ಜೊತೆಗೆ 5 ಸಚಿವರ ಪದಗ್ರಹಣ ಇಂದು ಆಗತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳು ನಡೆದಿವೆ. ವೇದಿಕೆ ಸಜ್ಜಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಐತಿಹಾಸಿಕ ಘಟನೆಗೆ ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಮತ್ತು ಎನ್ಡಿಎ ಆಡಳಿತವಿರುವಂತಹ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾಗಿ ಸುಮಾರು ವರ್ಷಗಳ ನಂತರ ಬಿಜೆಪಿ ಆಡಳಿತಕ್ಕೆ ಬಂದಿರುವಂತಹ ಕಾರಣದಿಂದಾಗಿ ಈ ಒಂದು ಐತಿಹಾಸಿಕ ಘಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರುತ್ತೆ. ಹಾಗಾಗಿ ಇಡೀ ಪಶ್ಚಿಮ ಬಂಗಾಳದ ಜನತೆ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇರುವಂತದ್ದು. ಭರ್ಜರಿ ಗೆಲುವು ಬಿಜೆಪಿಗೆ ಸಿಕ್ಕಿರುವಂತಹ ಕಾರಣ ಇಂದಿನಿಂದ ಬಿಜೆಪಿಯ ಶಕೆ ಆರಂಭವಾಗುತ್ತೆ. ಬಿಜೆಪಿಯ ಆಡಳಿತ ಪಶ್ಚಿಮ ಬಂಗಾಳದಲ್ಲಿ ಆರಂಭವಾಗುವಂತಹ ಕಾರಣ ಎಲ್ಲರೂ ಕೂಡ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾ ಇರುವಂತದ್ದು. ಇಬ್ಬರು ಡಿಸಿಎಂ ಆಗಿ ಇಬ್ಬರು ನಾಯಕರು ಎಂದು ಶಪಥವನ್ನ ಮಾಡ್ತಿದ್ದಾರೆ. ಅಗ್ನಿಮಿತ್ರ ಪಾಲ್ ಹಾಗೂ ನಿಶಿತ್ ಇಬ್ಬರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹಾಗಾಗಿ ಈ ಒಂದು ಕ್ಷಣಕ್ಕಾಗಿ ಎಲ್ಲಾ ತಯಾರಿಗಳು ಈಗ ನಡೀತಾ ಇರುವಂತದ್ದು. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ದಂತ ಕ್ಷಣ ಈಗ ಅಂತಿಮವಾಗಿ ಬಂದಿರುವಂತದ್ದು. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬರ್ತಾ ಇದ್ದಂತೆ ಇಂಥ ಡೆವಲಪ್ಮೆಂಟ್ಗಳು ಈಗ ರಾಜಕೀಯದಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ಅದರ ಪರವಾಗಿ ಒಂದು ರಾಜ್ಯವಾದಂಥ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಒಂದು ಗೆಲುವನ್ನ ಸಾಧಿಸಿದ ನಂತರ ಇಂದು ತಮ್ಮ ಬಿಜೆಪಿಯ ಅಭ್ಯರ್ಥಿಯನ್ನ ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾ ಇರುವಂತ ವಿಶೇಷ ಈ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಈಗ ಪಶ್ಚಿಮ ಬಂಗಾಳದತ್ತ ಮುಖ ಮಾಡ್ತಾ ಇರುವಂತದ್ದು. ಗಣ್ಯರೆಲ್ಲರೂ ಕೂಡ ಈಗ ಪಶ್ಚಿಮ ಬಂಗಾಳದತ್ತ ತೆರಳುತ್ತಾ ಇದ್ದಾರೆ. ಯಾವ ರಾಜ್ಯಗಳಲ್ಲಿ ಎನ್ಡಿಎ ಆಡಳಿತವಿದೆಯೋ ಆ ಎಲ್ಲಾ ರಾಜ್ಯಗಳ ಸಿಎಂಗಳೇನಿದ್ದಾರೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಪದಗ್ರಹಣದ ಈ ಒಂದು ವಿಶೇಷ ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ ಪಶ್ಚಿಮ ಬಂಗಾಳದತ್ತ ತೆರಳುತ್ತಾ ಇದ್ದಾರೆ. ಹಾಗಾಗಿ ಈ ವೇದಿಕೆ ಸಜ್ಜಾಗಿರುವಂತದ್ದು. ಬಿಜೆಪಿಯ ಅಧಿಕಾರ ಇಂದಿಂದ ಆರಂಭವಾಗುತ್ತೆ. ಹಾಗಾಗಿ ಈ ಒಂದು ಅಭೂತಪೂರ್ವವಾದಂತ ವಿಶೇಷ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಬಂಗಾಳದತ್ತ ತೆರಳುತ್ತಾ ಇದ್ದಾರೆ. ಬಿಜೆಪಿಯ ಶಕೆ ಇಂದಿನಿಂದ ಆರಂಭವಾಗುವಂತಹ ಕಾರಣ ಎಲ್ಲಾ ಸಚಿವರು ಶಾಸಕರೆಲ್ಲರೂ ಕೂಡ ಇಂದು ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಾ ಇರುವಂತದ್ದು. ಒಂದು ಕಡೆ ಸಿಎಂ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರೆ ಇನ್ನೊಂದು ಕಡೆ ಡಿಸಿಎಂ ಕೂಡ ಇಬ್ಬರು ಡಿಸಿಎಂಗಳು ಇಂದು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಈ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ಅಲ್ಲಿ ತೆರಳುತ್ತಾ ಇರುವಂತದ್ದು. ಇಬ್ಬರು ನಾಯಕರು ಇಂದು ಡಿಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇರುವಂತದ್ದು ವಿಶೇಷ.